ಸಂಸತ್ತಲ್ಲಿ ಮುತ್ತಿಗೆ ಹಾಕ್ಬೇಕಾದ್ರೆ ಯಾಕೆ ಪ್ರಧಾನಿ ಅವರು ಹಿಂದೆ ಕಡೆ ಬಾಗ್ಲಿಂದ ಓಡೋದ್ರು? ಯಾಕೆ ಹಗಲೊತ್ತು ಮಾತಾಡಿದ್ರೆ ಪ್ರಧಾನಿ ರಾತ್ರಿ ಮಿಡ್ ನೈಟ್ 12 ಗಂಟೆಲಿ ರೀಲ್ಸ್ ಮಾಡೋದಕ್ಕೆ? ಕೆಪಿಎಸ್ಸಿ ಪ್ರತಿಭಟನೆ ನಡೀತು, ಸಿದ್ದರಾಮಯ್ಯನವರು ಕೇಳಿದ್ರ? ಧಾರವಾಡದಲ್ಲಿ ಪ್ರಧಾನ ಮಂತ್ರಿಗಳು ಹಿಂದೆ ಬಾಗ್ಲಿಂದ ಓಡೋಗಿರೋದಲ್ಲಣ್ಣ, ಅದು ಫಸ್ಟ್ ಡೇ ಆಫ್ ದ ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಮಾಡಿ ಅವ್ರ ಪಾಡ್ಗೆ ಬೇರೆ ಕೆಲಸಗಳಿಗೆ ಹೋಗಿದ್ದು ಪ್ರತಿ ಸೆಷನ್ ಅಲ್ಲೂ ನಡೆಯುತ್ತೆ. ಈಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ ಅಲ್ಲಿ ಜಂತರ್ ಮಂತರಲ್ಲಿ, ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಕೇಂದ್ರ ಶಿಕ್ಷಣ ಸಚಿವರು. ಯಾಕೆ ಶಿಕ್ಷಣ ಸಚಿವರು ಬಂದು ಅಲ್ಲಿ ವಿದ್ಯಾರ್ಥಿಗಳಿಗೆ ಎದುರುಗಡೆ ನಿಂತ್ಕೊಂಡು ಉತ್ತರ ಕೊಡ್ಲಿಲ್ಲ? ಎರಡನೇದು, ಅಲ್ಲಿ ಸಂಸತ್ ಮುತ್ತಿಗೆ ಹಾಕಿದ್ರು. ಸಂಸತ್ತಲ್ಲಿ ಮುತ್ತಿಗೆ ಹಾಕ್ಬೇಕಾದ್ರೆ ಯಾಕೆ ಪ್ರಧಾನಿ ಅವರು ಹಿಂದೆ ಕಡೆ ಬಾಗ್ಲಿಂದ ಓಡೋದ್ರು? ಯಾಕೆ ಹಗಲೊತ್ತು ಮಾತಾಡಿದ್ರೆ ಪ್ರಧಾನಿ ರಾತ್ರಿ ಮಿಡ್ ನೈಟ್ 12 ಗಂಟೆಲಿ ರೀಲ್ಸ್ ಮಾಡೋದಕ್ಕೆ? ಇದ ಪ್ರಧಾನಿಗಳಾದವ್ರು ಮಾಡೋದು. ಪ್ರತಿಭಟನಾ ಜಾಗಕ್ಕೆ ಪ್ರತಿಭಟನೆ ಅಂತ ನಡಿಬೇಕಾದ್ರೆ ಅವ್ರ ಡಿಮಾಂಡ್ಗಳು ಏನ್ ಬೇಕು ಏನು ಎತ್ತ ಅಂತೆಲ್ಲ ಕೇಳ್ಕೊಂಡು ಜೆ.ಪಿ. ನಡ್ಡಾ ಅವರು ಕರೆಸ್ಕೊಂಡು 3-4 ಮೀಟಿಂಗ್ ಮಾಡಿ ಮಾತಾಡಿದ್ದಾರೆ, ಗೊತ್ತಾಯ್ತಲ್ಲ. ಇಟ್ ಈಸ್ ನಾಟ್ ದಟ್ ಮಂತ್ರಿಗಳೇ ಹೋಗಲ್ಲಿ ಕೇಳಬೇಕು ಆ ತರ ಅಂತ ಎಲ್ಲೂ ಇಲ್ಲ. ಕರ್ನಾಟಕದಲ್ಲೂ ಅಷ್ಟೇ. ಹಾಗಾದ್ರೆ ಕೆಪಿಎಸ್ಸಿ ಪ್ರತಿಭಟನೆ ನಡೀತು, ಸಿದ್ದರಾಮಯ್ಯನವರು ಕೇಳಿದ್ರ? ಧಾರವಾಡದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೇಳಿದ್ರ? ಸ್ಟೂಡೆಂಟ್ ಮುಂದೆ ನಿಮ್ಮ ಮುಂದೆ ಬಂದಿರೇನಪ್ಪ? ಒಬ್ರು ಅಧಿಕಾರಿ ಬಂದು ಕೇಳಿಲ್ಲ, ಸಾಯಂಕಾಲ ಬರ್ತಾರೆ ಡಿಸಿ ಅವರು. ಕೇಳಿಸ್ಕೊಳ್ಳಿ ಆಯ್ತಲ್ಲ. ಎರಡನೇ ಪ್ರಶ್ನೆ, ಪ್ರಧಾನ ಮಂತ್ರಿಗಳು ಹಿಂದೆ ಬಾಗ್ಲಿಂದ ಓಡೋಗಿರೋದಲ್ಲಣ್ಣ, ಅದು ಫಸ್ಟ್ ಡೇ ಆಫ್ ದ ಪಾರ್ಲಿಮೆಂಟ್ ಸೆಷನ್ ಬಂದ್ರು ಮಾಧ್ಯಮಗಳಿಗೆ ಅಡ್ರೆಸ್ ಮಾಡಿ ಸೆಷನ್ ಸ್ಟಾರ್ಟ್ ಮಾಡಿ ಅವ್ರ ಪಾಡ್ಗೆ ಬೇರೆ ಕೆಲಸಗಳಿಗೆ ಹೋಗಿದ್ದು ಪ್ರತಿ ಸೆಷನ್ ಅಲ್ಲೂ ನಡೆಯುತ್ತೆ. ಅವತ್ತೊಂದ್ ದಿವಸ ಜಂತರ್ ಮಂತರ್ ಪ್ರತಿಭಟನೆ ಇತ್ತು, ನಿಮ್ ಕಾಂಗ್ರೆಸ್ನವ್ರು ಯಾರೋ ಹೇಳ್ಕೊಟ್ರೆ ವಾಟ್ಸ್ಆಪ್ ಅಲ್ಲಿ ಒಂದ್ ಮಂದಿ ಹೇಳಿದ್ರಿ ಅಷ್ಟೇ. ಯುವಕರ ಪ್ರತಿನಿಧಿಯಾಗಿ ಕೆಪಿಎಸ್ಸಿ ಕರ್ಮಕಾಂಡಗಳನ್ನು ನೋಡಿದ್ದಾಗೋಗಿದೆ. ದಯವಿಟ್ಟು ಮುಖ್ಯಮಂತ್ರಿಗಳನ್ನು ಕೇಳ್ಕೊತಾ ಇದ್ದೀನಿ, ಯುವಕರ ಪ್ರತಿನಿಧಿಯಾಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಬಾಗ್ಲು ಮುಚ್ಚಿಬಿಟ್ಟು ಅದಕ್ಕೆ ಪರ್ಯಾಯವಾಗಿ ಭ್ರಷ್ಟಾಚಾರದ ಆಸ್ಪದವೇ ಇಲ್ಲದಂತ ಒಂದು ಸ್ವತಂತ್ರ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಸಾಕಷ್ಟು ವರ್ಷಗಳು ಜನ ನಿಮ್ಮನ್ನ ನೆನ್ಪಿಟ್ಕೋತಾರೆ ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಂಡು, ನೀಟ್ ಬಗ್ಗೆ ನೀವು ಮಾತಾಡ್ತಾ ರಾಹುಲ್ ಗಾಂಧಿ ಅವರು ಸೋನಂ ವಾಂಗ್ಚೂನ್ ಯಾಕೆ ಭೇಟಿ ಮಾಡೋದಕ್ಕೆ ಹೋಗ್ಲಿಲ್ಲ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹೋರಾಟವನ್ನು ಅವರು ಓವರ್ಟೇಕ್ ಮಾಡಿರೋದು ನೀಟ್ ಪರೀಕ್ಷೆ ರದ್ದಾಗಿದ್ದ ದಿನ ನಮ್ಮ NSUI ಯೂತ್ ಕಾಂಗ್ರೆಸ್ ಹುಡುಗರು ರಸ್ತೆ ಇಳಿದು ಪೆಟ್ಟನ್ನ ತಿಂದು ಹೋರಾಟ ಮಾಡಿದ್ರು. ಅವತ್ತಿಂದ ನಡೆಸ್ಕೊಂಡ್ ಬಂದಿರೋ ಈ ಹೋರಾಟವನ್ನ ಮುಂದೆ ಕೂಡ ನಡೆಸೋದು ನಾವು ಕಾಂಗ್ರೆಸ್ಸಿಗರು. ಅಕಸ್ಮಾತ್ ಆಗಿ ಬಂದವರು ಕಾಕ್ರೋಚ್ಗಳ ಹಿಂದೆ ಆಪಿದೆ ಅನ್ನೋದು ದೇಶಕ್ಕೆ ಗೊತ್ತು. ಲಾಸ್ಟ್ ಟೈಮ್ ನೀವು ಸೆಷನ್ ನೋಡಿದ್ರೆ ಪಕ್ಷಾತೀತವಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ 3 ಜನ ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಪಕ್ಷಾತೀತವಾಗಿ ಚರ್ಚೆ ಮಾಡಿದ್ವಿ ವಿಧಾನಸೌಧದಲ್ಲಿ. ಅಲ್ಲಾಗ್ತಿರೋ ಕರ್ಮಕಾಂಡದ ಬಗ್ಗೆ ಯಾವಾಗ ಏನಾಯ್ತು ಯಾರ ಅಧಿಕಾರದಲ್ಲಿ ಯಾರು ಮಾಡಿದ್ರು ಅದಕ್ಕಿಂತ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ. ಅದಕ್ಕೊಂದು ದೊಡ್ಡ ಓವರ್ ಆಲ್ ಆಗ್ಬೇಕಂದ್ಬಿಟ್ಟು ಲಾಸ್ಟ್ ಟೈಮ್ ಪಕ್ಷಾತೀತವಾಗಿ ಚರ್ಚೆ ಆಗಿದೆ. ಈ ನಿಟ್ಟಿನಲ್ಲಿ ನಡೀತಾ ಇದೆ ಡಿಸ್ಕಷನ್, ಒಂದು ಒಳ್ಳೇದಾಗೆ ಆಗುತ್ತೆ. ಮೋಸ ಆಗ್ಬಾರ್ದು ಅಂತ ನಮಗೆ ಮತ್ತೆ ರೀನೀಟ್ ಮಾಡಿಸಿದ್ವಿ ಅಂದಲ್ಲ, ನಮಗೆ ಮೇ 3 ಆಗಿದ್ ಮೋಸ ಅಲ್ವಾ? ನಾವು ರೀನೀಟೇ ಬರಿಬೇಕು ಅಂತ ನಾವು ಕೇಳಿದ್ವಾ? ಮೇ 3 ನಾವು ಫೈನಲ್ ಎಕ್ಸಾಮ್ ಅಂತ ನಾವು ನೀಟ್ 1 ವರ್ಷ ಪ್ರಿಪೇರ್ ಆಗಿ ಬರ್ದಿರೋದನ್ನ ನೀವು 1 ದಿನ NTA ಮಾಡಿರೋ ತಪ್ಪಿಂದ ನೀಟ್ ಕ್ಯಾನ್ಸಲ್ ಮಾಡಿ ಮತ್ತೆ 1 ತಿಂಗಳ ಪ್ರಿಪೇರ್ ಆಗಿ ಅಂತಂದ್ರೆ ನಮ್ ಮೆಂಟಲ್ ಹೆಲ್ತ್ ಏನಾಗ್ಬೇಕು? ನಾವು 1 ವರ್ಷ ಎಲ್ಲ ಪ್ರಿಪೇರ್ ಆಗಿರ್ತೀವಿ, ಅಷ್ಟು ಪ್ರೆಷರ್ ಇರುತ್ತೆ. ಯಾವ್ದು ಸೋಷಿಯಲ್ ಗ್ಯಾದರಿಂಗ್ಸ್ ಏನಕ್ಕೂ ಹೋಗಲ್ಲ. ನಾವೆಲ್ಲ ಪ್ರಿಪೇರ್ ಆಗಿ ಒಂದು ಮೂವ್ಮೆಂಟ್ಗೆ 1 ದಿನ ಬರ್ದಿರೋದನ್ನ ನೀವು 1 ದಿನದಲ್ಲಿ ನೀವು ಮಾಡಿರೋ ತಪ್ಪಿಂದ ಕ್ಯಾನ್ಸಲ್ ಮಾಡಿ ರೀನೀಟ್ ಮತ್ತೆ ಬರೀರಿ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಉತ್ತರ ಕೊಡ್ಬೋದಾ? ಅಲ್ಲ, 100% ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ನಾನು ಇದ್ರಲ್ಲಿ ಆರ್ಗ್ಯೂ ಮಾಡ್ತಾನೆ ಇಲ್ಲ. ನಿಮ್ ಮೆಂಟಲ್ ಪ್ರೆಷರ್ ಅರ್ಥ ಆಗುತ್ತೆ. ಬಿಕಾಸ್ ನಾನು ಒಬ್ಬ ಟ್ರಿಪಲ್ ಕ್ವಾಲಿಫೈಡ್ ಪ್ರೊಫೆಷನಲ್ ಆಯ್ತಲ್ಲ, ನಾನು ಟಫೆಸ್ಟ್ ಎಕ್ಸಾಮ್ ಬರದೆ ಬಂದು ನಿಂತಿರೋದು. ಓಕೆನಾ? ನಿಮ್ ನೋವು ನಮ್ಗೆ ಅರ್ಥ ಆಗುತ್ತೆ. ಬಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿದ್ರೆ ರೀ ಎಕ್ಸಾಮ್ ಮಾಡಿದ್ರೆ ಬೇರೆ ಏನ್ ಆಪ್ಷನ್ ಇತ್ತು? ಕರೆಕ್ಟ್ ಅಲ್ವಾ? ಬೇರೆ ಏನ್ ಆಪ್ಷನ್ ಇತ್ತು? ಮಾಡ್ಬೇಕಿತ್ತಲ್ಲ. ಒಂದ್ ಸರ್ಕಾರವಾಗಿ ಮತ್ತೊಂದು ರೀ ಎಕ್ಸಾಮ್ ಮಾಡ್ಲೇಬೇಕಿತ್ತಲ್ಲ. ಅದನ್ನೇ ರಿಸಲ್ಟ್ ನ ನೀವು ಲೀಕ್ ಆಗಿರೋ ಪೇಪರ್ ಅನೌನ್ಸ್ ಮಾಡಿದ್ರೆ ಎಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಇತ್ತು? ಯಾರೋ ಫೇಲ್ ಆದಂತವನು ಪಾಸ್ ಆಗ್ಬಿಟ್ಟು ಎಲ್ಲೋ ಮೆಡಿಕಲ್ ಡಾಕ್ಟರ್ ಆಗ್ಬಿಡ್ತಾ ಇದ್ದ, ಪಾಸ್ ಆಗೋಂತವ್ನು ಫೇಲ್ ಆಗ್ಬಿಡೋ ಚಾನ್ಸಸ್ ಇರ್ತಾ ಇತ್ತು. ನಾನು ಪೋಷಕರ ಪರವಾಗಿ ಮಾತಾಡ್ತೇನೆ. ಇಷ್ಟೊತ್ತವರೆಗೂ ನೀವೇನ್ ಹೇಳಿದ್ರೆ ಎಲ್ರದ್ದು ಕೇಳಿಸ್ಕೊಂಡ್ರೆ ನಾವ್ ಹೇಳೋದನ್ನ ತಾಳ್ಮೆ ಕೇಳಿಸ್ಕೊಳ್ಳಿ ಸರ್. ಈಗ ಫಸ್ಟ್ ಪ್ರಿಫರೆನ್ಸ್ ನಮ್ ದೇಶದ ಆಸ್ತಿ ಅಂದ್ರೆ ವಿದ್ಯಾವಂತ ಸ್ಟೂಡೆಂಟ್ಸ್, ಹೌದಾ ಸರ್? ಆ ಸ್ಟೂಡೆಂಟ್ ವಿದ್ಯಾವಂತರು ನಮ್ ದೇಶದ ಆಸ್ತಿ. ರೈತ ಅನ್ನದಾತ ನಮ್ ದೇಶದ ಬೆನ್ನುಬಾಗ್ಲು. ಈಗ ಏನಾಗಿದೆ ಅಂದ್ರೆ ನಾನು ಪಕ್ಷಾತೀತ ಮಾತಾಡ್ತೇನೆ. ಇವತ್ತು ಎಲ್ಲಾ ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಬೆಳೆ ಬೇಯಿಸ್ಕೊಳಕ್ಕೆ ಅವ್ರ ಸ್ವಾತಂತ್ರ್ಯಕ್ಕೆ ಈಗ ಗೌರ್ಮೆಂಟ್ ಕಾಲೇಜ್ಗಳು ಯಾಕೆ ಪ್ರಿಫರೆನ್ಸ್ ಕೊಡಬಾರ್ದು ಸರ್? ಮೆಡಿಕಲ್ ಆಗ್ಲಿ ಯಾವ್ದೇ ಆಗ್ಲಿ ಅದಕ್ಕೆ ಒಳ್ಳೆ ಲೆಕ್ಚರರ್ಸ್ ಕೊಡ್ಬೇಕು, ಅದಕ್ಕೆ ಒಳ್ಳೆ ಪ್ರಿಫರೆನ್ಸ್ ಕೊಡ್ಬೇಕು. ಅವನ್ನ ಹೈಟೆಕ್ ಮಾಡಿದಾಗ ಎಲ್ಲ ಬಡ ಮಕ್ಕಳು ಗೌರ್ಮೆಂಟ್ ಕಾಲೇಜ್ ಹುಡುಕೊಂಡು ಹೋಗ್ತಾರೆ. ಈ ಬಡಬಾಯಿ ಮಕ್ಕಳುಗಳ ಇವರೆಲ್ಲ ರೈತರ ಮಕ್ಕಳೆಲ್ಲ ಎಲ್ಲಿಂದ ಫೀಸ್ ತಡೋಕಾಗುತ್ತೆ ಸರ್? ಪ್ರೈವೇಟ್ ಕಾಲೇಜ್ಗಳು ಯಾವ ಪ್ರಿಫರೆನ್ಸ್ ಕೊಡ್ಬೇಕು? ಪ್ರೈವೇಟ್ ಕಾಲೇಜ್ ಮಟ್ಕೊಳಕ್ಲಿ ಸರ್ ಸರ್ಕಾರ. ಗೌರ್ಮೆಂಟ್ ಪ್ರಿಫರೆನ್ಸ್ ಕೊಡ್ಲಿ, ಅವಾಗ ಎಲ್ಲಾ ಮಕ್ಳಿಗೆ ಓದ್ಬೇಕು ಅನ್ನೋ ಆದ್ಯತೆ ಇರುತ್ತಲ್ವಾ? ಅದನ್ನ ಮಾಡಂಗಿಲ್ಲ. ಈ ರಾಜಕಾರಣಿಗಳು ಏನಾಗಿದ್ದಾರೆ ಅಂದ್ರೆ ಇವನು ಹೋಗಿ ಕಾಂಗ್ರೆಸ್ ಮಗ್ಲಿ ಮುಚ್ಚಿಗೆ ಹಾಕೋದು, ಕಾಂಗ್ರೆಸ್ ಬಿಜೆಪಿ ಆಮೇಲೆ ಯಾರು ಸಿಕ್ಬಿಟ್ರಲ್ಲಿ
ಮೊಟ್ಟೆ ಹೊಡೆಯೋದು ಇದು ನಮ್ಮ ದೇಶದ ಸಂಸ್ಕೃತಿನ ನಾಚಿಕೆ ಆಗ್ಬೇಕು ಸರ್. ಆಯ್ತು. ಯಾವನಿಗೆ ಆಗ್ಲಿ ನಾಚಿಕೆ ಆಗ್ಬೇಕು. ಆಯ್ತು. ಇದನ್ನ ಪಟ್ಟು ಬಿಡ್ಬೇಕು. ಇದನ್ನ- ಚಪ್ಪಲಿ ತೋರ್ತಾರೆ. ಒಬ್ಬ ಶಾಸಕ ಸರ್, ಬಸಿ ಬಂದು ಮಾತಾಡ್ತಾರೆ, ಚಪ್ಪಲಿ ಸಾಕು. ತೋರಿಸ್ಕೊಂತಾರೆ. ನಿಮ್ಮ ಆಕ್ರೋಶ ಒಬ್ಬ ಪೋಷಕರಾಗಿ ನಾನು ಒಪ್ಕೊಳ್ತೀನಿ. ನೀವ್ ಅಂತ ಇದ್ರಿ ಪ್ರೈವೇಟ್ ಕಾಲೇಜ್ಗಳನ್ನ ಮುಚ್ಚಿಬಿಡ್ಬೇಕು, ಗೌರ್ಮೆಂಟ್ ಕಾಲೇಜ್ಗಳನ್ನ ಮಾಡ್ಬಿಡ್ಬೇಕು. ನಮ್ ರಾಜಕಾರಣಿಗಳು ಪಕ್ಷಾತೀತವಾಗಿ ಕಾಲೇಜ್ಗಳನ್ನ ತೆಕ್ಕೊಂಡು ಕೂತಿರುವಾಗ ಕ್ಲೋಸ್ ಮಾಡೋ ಔದಾರ್ಯ ತೋರಿಸ್ತಾರ ನನಗೆ ಗೊತ್ತಿಲ್ಲ. ನಿಮ್ಮದು ಸಲಹೆ ಅಂತ ಸ್ವೀಕಾರ ಮಾಡ್ತಾ ಮುಂದಿನ ಪ್ರಶ್ನೆ ಏನು ಮೋದಿ ಅವ್ರ ಬಗ್ಗೆ ಪುಂಖಾನುಪುಂಖವಾಗಿ ಆ ರೀಲ್ ಬಿಡ್ತಕ್ಕಂತ ಚಕ್ರವರ್ತಿ, ತೇಜಸ್ವಿ ಸೂರ್ಯ ಅಡ್ರೆಸ್ ಇಲ್ಲ ಅಲ್ಲ ಗುರು, ನೀವು ಅಡ್ರೆಸ್ಸೇ ಇಲ್ಲ. ಏನ್ ಮಾಡೋದು? ಕಾಳಜಿ ಇಲ್ವಾ ಸರ್ ನಿಮಗೆ? ತೇಜಸ್ವಿ ಸೂರ್ಯ ಅವರೇ, ಕಾಮನ್ ಸೆನ್ಸ್ ಇಲ್ವಾ? ನೀವು MP ರೀ. 20 ಜನ ವಿದ್ಯಾರ್ಥಿಗಳು ಸತ್ತೋಗಿದಾರ್ರಿ. ರಾಜ್ಯದ ಅನೇಕ ಮಕ್ಕಳು ನೀಟಿಂದ ಸಫರ್ ಆಗಿದಾರ್ರಿ. ಯಾಕ್ರಿ ಬಾಯಿ ಮುಚ್ಕೊಂಡಿದ್ದೀರಾ? ಮೋದಿ ಅವರ ಚರಿಷ್ಮಾ ಕಡಿಮೆ ಆಯ್ತು. ಮೋದಿ ಅವರ ಡೌನ್ಫಾಲ್ ಸ್ಟಾರ್ಟ್ ಆಯ್ತು. BJP ಅವರ ಡೌನ್ಫಾಲ್ ಸ್ಟಾರ್ಟ್ ಆಯ್ತು. ನಾನು ಹೇಳ್ತಾ ಇರೋದು 20 ಜನ ಸತ್ತೋಗಿದಾರಲ್ಲ, ಆ ಮಕ್ಕಳ ಫ್ಯಾಮಿಲಿಗೆ ತಾವೇನ್ ಮಾಡ್ತೀರಾ? ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ಯಾವಾಗ ಕೊಡ್ತೀರಾ? ಮುಂದಿನ ವರ್ಷದಿಂದ ನೀವು ನೀಟ್ ಪರೀಕ್ಷೆ ಹೆಂಗ್ ನಡೆಸ್ತೀರಾ? ವೆದರ್ ಆನ್ಲೈನಾ ಆಫ್ಲೈನಾ? ಯಾವ ತರ ನಡೆಸ್ತೀರಾ? ಸ್ಪಷ್ಟೀಕರಣ ಕೊಡಿ. ಆ ಧರ್ಮೇಂದ್ರ ಪ್ರಧಾನ್ ಯಾರು ಸರ್ ನಿಮಗೆ ನಾಮಕರಣ ಮಾಡಿದವನು? ಅವ್ರ ಹೆಸರು ಕೊಡಿ ಸರ್, ಅವ್ರನ್ನ ಬೈತೀನಿ ನಾನು. ಧರ್ಮೇಂದ್ರ ಪ್ರಧಾನ್ ಅಲ್ಲಿ ಧರ್ಮ ಅಂತ ಯಾರು ಸರ್ ಇಟ್ಟಿದ್ದು? ನೀವು ಅಧರ್ಮ ಸರ್, ಅಧರ್ಮೇಂದ್ರ ಪ್ರಧಾನ್ ನೀವು. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾನು ರಾಜ್ಯದ ಯುವಕರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಮೆಂಟೋಸ್ ಕಳಿಸ್ಕೊಡ್ತಾ ಇದ್ದೀನಿ. ಅದು ತಿಂದ ಮೇಲೆ ಆದ್ರೂ ದಿಮಾಕ್ಕ ಬತ್ತಿ ಜಲಾದೆ. ಕೊನೆಗೂ ಅಣ್ಣ ರಿಸೈನ್ ಮಾಡೇ ಬಿಟ್ರು. ಯಾವ್ದೋ ಒಂದ್ ದೊಡ್ಡ ಫೆಸ್ಟಿವಲ್ ಬಂದು ಮುಗ್ದೋಗ್ತಿರೋ ತರ ಫೀಲ್ ಆಗ್ತೈತೆ. ಬನ್ನಿ ಈ ಫೆಸ್ಟಿವಲ್ ಏನೇನಾಯ್ತು ಅಂತ ರೀಕ್ಯಾಪ್ ಮಾಡ್ಕೊಂಡ್ ಬರೋಣ. ಪೊಲೀಸ್ಗಳ ಹವಾ ಹೆಂಗಿತ್ತು ಅಂದ್ರೆ, ಚಿಕ್ಕ ಚಿಕ್ಕ ಮಕ್ಳು DJ ಹಾಕೊಂಡ್ ಕುಣಿತಾ ಇದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲಾರನು ಓಡಿಸ್ತಾ ಇದ್ರು. ಯಾಕಂದ್ರೆ ಎಲ್ಲಾರು ಹೆಲ್ತಿಯಾಗಿ ಫಿಟ್ ಆಗಿರ್ಬೇಕು ಅಂತ. ಪ್ರೊಟೆಸ್ಟರ್ ಟೀಮ್ ಅಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ರೆ ಅವ್ರ ಕೈಗೆ ಒಂದ್ ಲಾಠಿ ಕೊಟ್ಬಿಟ್ಟು ಅವ್ರನ್ನ ಪೊಲೀಸ್ ಟೀಮ್ಗೆ ಹಾಕೊಂಡ್ಬಿಡ್ತಿದ್ರು. ಜಂತರ್ ಮಂತರ್ ಅಲ್ಲಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗಕ್ಕೆ ಸರ್ಕಾರ ಹೊಸ ಗಾಡಿ ಲಾಂಚ್ ಮಾಡಿತ್ತು. ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂದು ಸೊಳ್ಳೆನು ಕಚ್ಚಬಾರ್ದಂತ ಸರ್ಕಾರ 24 ಗಂಟೆ ಸ್ಮೋಕ್ ಆಗ್ತಾ ಇತ್ತು. ಪೊಲೀಸ್ ನಮ್ಮ ಮೇಲೆ ಎಷ್ಟು ಕರುಣೆ ಇತ್ತು ಅಂದ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ ತುಂಬ್ಕೊಂಡು ಹೋಯ್ತಾ ಇದ್ರು. ಅಮೆರಿಕದಿಂದ ಜೇಡ್ರ ಮನುಷ್ಯ ಕೂಡ ಬಂದಿದ್ದ. ನಾವು ಭಾರತದವರು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಪವರ್ ರೇಂಜರ್ಸ್ ಅವ್ರನ್ನ ಕರ್ಸಿದ್ವಿ. ನರ್ಸರಿ ಕ್ಲಾಸ್ ಬಾಲಕನ ಪೇಪರ್ ಮತ್ತು ಡೈಪರ್ 2 ಲೀಕ್ ಆಗ್ಬಿಟ್ಟಿತ್ತು. ಸರ್ಕಾರಕ್ಕೆ ಬುದ್ಧಿ ಕಳ್ಸಕ್ಕೆ ಫುಲ್ ಅವೆಂಜರ್ಸ್ ಟೀಮೇ ಬಂದಿತ್ತು. ಇಷ್ಟೇ ಸಾಲಲ್ಲ ಅಂತ ಆದಿವಾಸಿ, ಡೈನೋಸೋವರ್ ಮತ್ತೆ ಗೋರಿಲಾ ಕೂಡ ಬಂದಿತ್ತು. ಇವನ್ ಯಾರೋ ಬೆಳ್ಳನ್ ಜೋಬಲ್ ಇಟ್ಕೊಳ್ಳೋ ಅಂದ್ರೆ ತಿಕ್ಕಿಡ್ತವನೆ. ಅದು ಯಾರ್ ತಿಕ್ಕೆ? ಗೋಳಿ ಮಗನೇ. ಈ ಪ್ರೊಟೆಸ್ಟ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ದು ಈ ವೀಲ್ ಚೇರ್ ವಿನಯ್ ಮತ್ತೆ ಛೋಟಾ ಮೀಮು. ಬೆಳಗ್ಗೆ ಹೊತ್ತು ಲಾಟಿ, ನೈಟ್ ಹೊತ್ತು ಪಾರ್ಟಿ ಮಾಡ್ಕೊಂಡು ಹೆಂಗೋ ಈ ಫೆಸ್ಟಿವಲ್ ನ ಮುಗ್ಸೇ ಬಿಟ್ವಿ. ಯಾರಾದ್ರೂ ನಂಗ್ ಬಂದ್ಬಿಟ್ಟು ನೀನ್ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ತೀಯ ಅಂದ್ರೆ, ನೈಟ್ 10 ಗಂಟೆ ಮೇಲೆ ಯಾವ ಪಾರ್ಟಿ ಇದ್ರು ಕರೀರಿ, ಬಂದ್ಬಿಡ್ತೀನಿ.